ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ತಾರೀಖು 15 ಅಮಾವಾಸ್ಯೆ. ಚಂದ್ರಮ ಮೃಗಶಿರ ನಕ್ಷತ್ರದೊಳಗೆ ಅಧಿಪತಿ ಮಂಗಳ. ಓಕೆ, ಅಂದರೆ ಇದರ ಅರ್ಥ ಚಂದ್ರಮ ಮತ್ತು ಮಾರ್ಸ್, ಚಂದ್ರಮ ಮತ್ತು ಮಂಗಳ ಕಾಂಬಿನೇಷನ್ ಬಂದಂಗೆ ಚಂದ್ರಮ ಮತ್ತು ಮಂಗಳನ ನಕ್ಷತ್ರದೊಳಗೆ ಅಂತಂದ್ರೆ ನೀರು ಮತ್ತು ಅಗ್ನಿಯ ಕಾಂಬಿನೇಷನ್ ಅಂತಂದ್ರೆ ಮೆಂಟಲಿ ಸ್ವಲ್ಪ ರೆಸ್ಲೆಸ್ ಆಗುವಂಥ ಚಾನ್ಸಸ್. ಯಾಕಂದ್ರೆ ಅಮಾವಾಸ್ಯೆಗೂ ಒಂಥರ ಎಲ್ಲರೊಳಗೂ ಇಮೋಷನ್ಸ್ ಒಂದು ಸ್ವಲ್ಪ ಇಮೋಷನ್ಸ್ದೊಳಗೆ ಸ್ವಲ್ಪ ವೇರಿಯೇಷನ್ಸ್ ಬಂದೇ ಬರ್ತಾವೆ ಇವತ್ತು. ಓಕೆ, ಸೊ ಇವತ್ತು ನಿಮ್ಮ ಇಮೋಷನ್ಸ್ ಮೇಲೆ ನಿಮಗೆ ಸ್ವಲ್ಪ ಕಂಟ್ರೋಲ್ ಇರಬೇಕು ನೋಡಿರಿ. ಕೆಲವೊಂದಿಷ್ಟು ಇವತ್ತು ಚಾಲೆಂಜಸ್ ಬರ್ಬೋದು, ಯಾವ್ದಾದ್ರು ವರ್ಕ್ ರಿಲೇಟೆಡ್ ಏನಾದರೂ ಚಾಲೆಂಜಸ್ ಇರ್ಬೋದು. ಮತ್ತು ಇವತ್ತು ಮಂಡೇನೂ ಸೊ ಕೆಲಸ ನಿಮಗೆ ಹ್ಯಾಕ್ಟಿಕ್ ಅಂತಂತ ಅನ್ನಿಸ್ಬೋದು. ಅದಕ್ಕೆ ಮೆಂಟಲಿ ಸ್ವಲ್ಪ ಶಾಂತಿ ಇರಾಕೆ ಕಲೀರಿ ಇವತ್ತು. ಓಕೆ, ಯಾರೇನಾದರೂ ಆಮಿಷ ಒಡ್ಡಿ ಏನಾದರೂ ಕೆಲಸ ಮಾಡಿಸ್ಕೊತೇನೆ ಅಂತಂತಂದ್ರೆ ಅದ್ರ ಬದಲಾಗಿ ವಿಚಾರ ಮಾಡಿರಿ. ಇದು ಒಂಥರ ಡಿಸೆಪ್ಷನ್ ತೋರಿಸ್ತದೆ. ಡಿಸೆಪ್ಷನ್ ಅಂದರೆ ವಂಚನೆ ಮಾಡೋದನ್ನು ತೋರಿಸ್ತೈತಿ. ಅಥವಾ ಹೆಂಗಿರ್ತತ್ಲ, ನೀವು ಯಾವುದರ ಕೆಲಸ ಸರಿ ಹೆಂಗೆ ಮಾಡೋದು ಬಿಟ್ಟು ಏನಾರು ಶಾರ್ಟ್ಕಟ್ ಐತಾನ ಅಂತಂದು ಹೇಳಿ ನೀವು ಶಾರ್ಟ್ಕಟ್ನಾಗ ತೊಗೊಳಕ್ಕೆ ವಿಚಾರ ಮಾಡಿದ್ರು ಹಂಗೆ. ಅಥವಾ ಹೆಂಗಿರ್ತತ್ಲ, ಯಾವುದರ ಒಂದು ವಿಷಯ ಐತಿ ಅದ್ರ ಬದಲ ನೀವು ಸೀರಿಯಸ್ಲಿ ನೀವು ವಿಚಾರ ಮಾಡಬೇಕು, ಬಟ್ ನೀವು ಸೀರಿಯಸ್ ವಿಚಾರ ಮಾಡೋಕತ್ತಿಲ್ಲ, ಅದನ್ನು ನಾವು ಹಿಂಗೂ ತೊಗೋಬೋದು. ಓಕೆ, ವಂಚನೆ ಮಾಡ್ಬೇಕಂದ್ರೆ ಹಂಗಂತಂತಲ್ಲ, ಕೆಲವೊಂದು ಸರ್ತಿ ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ನಾವೇ ಓಡಿ ಹೋಗೋದು. ಆ ಥರನೂ ನೀವು ಮಾಡೋಕ್ಕೆ ನೋಡ್ಬಹುದು ಇವತ್ತು. ಬಟ್ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಯಾಕಂದ್ರೆ ಇವೆರಡು ಕೇತುನ ಎನರ್ಜಿ ತೋರ್ಸಾಕತ್ತಾವ ನೋಡಿ ಇವತ್ತು ದಿವಸದ ಕೊನೆ ಹೆಂಗೆ ಹೋಗ್ಬೋದು ಅಂತಂತಂದ್ರೆ ಎಲ್ಲ ವಿಷಯದ ಬದಲಾಗಿ ಒಂಥರ ಅರ್ಥ ಮಾಡ್ಕೊಂಡು ಒಂಥರ ಇಮೋಷ್ನಲ್ ಮ್ಯಾಚುರಿಟಿ ಬಂದಂಗೆ ಆಕತಿ, ಅಥವಾ ಒಂಥರ ಹೀಲಿಂಗ್ ಬಂದಂಗೆ ಆಗಬಹುದು. ಅದಕ್ಕೆ ಇಲ್ಲೇನು ಹೇಳಕತ್ತಾರಂದರೆ ಇಮೋಷ್ನಲಿ ನಿಮ್ಮನ್ನು ನೀವು ಮೇಂಟೈನ್ ಮಾಡೋಕೆ ಕಲೀರಿ ಇಲ್ಲ ಅಂತಂದು ಹೇಳಕತ್ತಾರೆ. ಇಲ್ಲಿ ಇಮೋಷ್ನಲಿ ಮೇಂಟೈನ್ ಮಾಡ್ಬೇಕಂದ್ರೆ ಪ್ರಾಕ್ಟಿಕಲಿ ಇಮೋಷ್ನಲಿ ಹೆಂಗೆ ಮೇಂಟೈನ್ ಮಾಡಬೇಕು ಇವತ್ತಿನ ದಿನ ಅಂತ ಅನ್ನೋದು ಇವತ್ತು ನಿಮಗೆ ಗೊತ್ತಾಗಬೇಕು. ಮತ್ತು ಹಂಗೆ ಮಾಡಿರಿ. ಇವತ್ತು ನಿಮ್ಮ ಮನಸ್ಸಿನೊಳಗೆ ಏನೆಲ್ಲ ಪ್ರಶ್ನೆಗಳದು ಇರ್ಬೋದು, ಯಾಕೆ ಏನು ಅಂತಂದಿಲ್ಲ. ಓಕೆ, ಇಲ್ಲೇ ಪರಿ ನಮಗೇನು ಹೇಳ್ತಾ ನೋಡ್ರಿ, ಲುಕ್ ಇನ್ ಅ ಬುಕ್, ವಾಟ್ ಎವರ್ ಯುವರ್ ಕ್ವಶನ್ ರೈಟ್ ನೌ ಯು ವಿಲ್ ಫೈಂಡ್ ದ ಆನ್ಸರ್ ಇನ್ ಅ ಬುಕ್, ದ ವರ್ಡ್ಸ್ ಯು ಫೈಂಡ್ ವಿಲ್ ಬ್ರಿಂಗ್ ದ ಇನ್ಸೈಟ್ ಯು ಸೀಕ್. ಕೆಲವು ಸರ್ತಿ ಏನಾಕೈತೆ ಅಂದ್ರೆ ನಾವು ಸಾಯಿ ಸಚ್ಚರಿತ್ರೆ ಓದ್ತಿರ್ತೀವಿ, ಅಥವಾ ಮತ್ತು ಯಾರ್ದಾರೆ ಸ್ವಾಮಿಗಳದು ಏನಾರೇ ಚರಿತ್ರೆ ಅದು ಓದ್ತಿರ್ತೇವೆ. ನಾವು ಓದೋ ಮುಂದೆ ಏನಾಕೈತೆ ಅಂದ್ರೆ ಕೆಲವೊಂದು ವರ್ಡ್ಸ್ ನಮ್ಗೆ ನಾವು ಏನು ಪ್ರಶ್ನೆ ಐತ್ಲ ಅದಕ್ಕೆ ಉತ್ತರ ಕೊಡ್ತಾವೆ ಅದ್ರೊಳಗಿಂದ. ಹಂಗೆ ಏನಾದರೂ ಬುಕ್ ಮಾಡ್ತಿದ್ರೆ ಅದನ್ನು ಇನ್ನೊಮ್ಮೆ ತೆಗೆದು ನೋಡ್ರಿ. ಜಸ್ಟ್ ರ್ಯಾಂಡಮ್ಲಿ ತೆಗಿರೋ ನಡಕಿಂದ ಒಂದು ಪೇಜ್ ತೆಗೆದು ಆ ಪೇಜ್ ಓದೋದು. ನಿಮ್ಗೆ ಏನಾದರೂ ನಿಮ್ಮ ಮನಸ್ಸಿನೊಳಗೆ ಪ್ರಶ್ನೆ ಇತ್ತು ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಅದ್ರೊಳಗೆ ನಿಜವಾಗ್ಲೂ ಸಿಗ್ತೈತಿ ಇವತ್ತು.